ನಾನು ಏನು ಹೇಳಕ್ ಹೊರಟಿದ್ದೆ ಅಂದ್ರೆ ಅದು ನಾನು ಬರೋದ್ರಲ್ಲಿ ಲೇಟ್ ಆಗಬಹುದೇನೋ, ಅದಕ್ಕೆ ಮೊದಲು ಆಶೀರ್ವಾದ ತೊಗೊಂಡು ಹೊರಟೋಗ್ತೀನಿ. ಒಳ್ಳೇದಾಯ್ತು. ಕೂಲ್ ಡ್ರಿಂಕ್ಸ್ ಕುಡಿಲಿಲ್ಲ. ಜೊತೆಲೇ ಇದ್ದಾವೆ ಯಾವಾಗಲೂ ತುಂಬಾ ನೋವು ಕೊಡೋದು. ನೀವು ಟೀ ಕುಡೀರಿ, ಏನಾದರೂ ತಗೊಳ್ಳಿ, ಪ್ಲೀಸ್ ತಗೊಳ್ಳಿ. ಅರೆ, ನನ್ ಸೀರೆ ಎಲ್ಲಿ ಹೋಯ್ತು? ಅಲ್ಲೇ ಎಲ್ಲೋ ಹಿಂದೆ ಇರ್ಬೇಕು ನೋಡು. ನೀವೇನೆಲ್ಲ ಮುಖ ಮುಖ ನೋಡ್ಕೋತ ನಿಂತಿದ್ದೀರಾ? ಅಲ್ಲೇ ಕೆಳಗ್ ನೋಡಿ, ನೀ ಆ ಕಡೆ ನೋಡು. ಅಯ್ಯೋ, ಎಷ್ಟು ಬೆಲೆ ಬಾಳೋ ಸೀರೆ ಅದು. ನನ್ ಮಗ ನನ್ಗೆ ಪ್ರೀತಿಯಿಂದ ತಂದ್ಕೊಟ್ಟಿದ್ದ. ಭೂಮಿ ಒಳಗ್ ಹೊಟ್ಟೋಯ್ತಾ ಅಥವಾ ಆಕಾಶಕ್ಕೆ ಹಾರ್ ಹೊಟ್ಟೋಯ್ತಾ? ಏನ್ ಮಾಡ್ತಾ ಇದ್ರ ಎಲ್ಲರೂ ಹುಡುಗಿ? ನೀವು ಫಸ್ಟ್ ಶಾಂತರಾಗಿ. ನಾವು ಮೊದಲು CCTV ಚೆಕ್ ಮಾಡೋಣ, ಅದರಲ್ಲಿ ಎಲ್ಲ ಗೊತ್ತಾಗತ್ತೆ. ಸರಿನಾ? ನಾನು ಲ್ಯಾಪ್ಟಾಪ್ ತಗೊಂಡ್ ಬರ್ತೀನಿ. ನಮ್ ಮಗಳು ತುಂಬಾ ಗುಣವಂತಲು. ನಿಮ್ಮನೆಗೇನಾದ್ರೂ ಬಂದ್ರೆ ನಿಮ್ಮನ್ ಸ್ವಂತ ತಾಯಿಗಿಂತ ಚೆನ್ನಾಗಿ ನೋಡ್ಕೊಳ್ತಾಳೆ. ನಿಮ್ ಹುಡುಗನು ನಮಗ್ ತುಂಬಾನೇ ಇಷ್ಟ ಆದ. ಹೇಗ್ ಅನ್ನಿಸ್ತಿದೆ ಅಂದ್ರೆ ಉಡುಪಿ ಶ್ರೀಕೃಷ್ಣನೇ ಇವರಿಬ್ರು ಜೋಡಿ ಮಾಡ್ಸಿರೋ ಹಾಗಿದೆ. ನಮ್ಗೂ ರಿಯಾ ತುಂಬಾ ಇಷ್ಟ ಆದ್ಲು. ತುಂಬಾ ಒಳ್ಳೆ ಸಂಸ್ಕಾರ ಕೊಟ್ಟಿದೀರಾ ಅವನ್ಗೆ. ನೀವ್ ಹೆಂಗೋ ಅವಳು ಹಂಗೇನೆ. ಇವ್ರಮ್ಮ ದೊಡ್ಡ ಕಳ್ಳಿ. ದೊಡ್ಡಮ್ಮನವ್ರೆ, ಅರೆ, ಏನಾಯ್ತಮ್ಮನವ್ರೆ? ಬಿಡಿ ಒಂದ್ ನಿಮಿಷ. ಏನಾಯ್ತು ಅಂತ ಹೇಳಿ. ಕೂದ್ಲು ಬಿಡಿ ಅವ್ರದ್ದು. ಏನಾಯ್ತು ಅಂತ ಕೂತ್ಕೊಂಡು ಮಾತಾಡ್ಬೋದಲ್ಲ. ಇನ್ಮೇಲೆ ನನ್ ಚಪ್ಲಿನೇ ಮಾತಾಡೋದು ನಿಮ್ಮನೇಲಿ. ನನ್ ಸೀರೆ ಕದ್ದಿರೋ ಇವಳಿಗೆ ಆರ್ತಿ ಎತ್ಕೊಂಡ್ ಕೂತಿರ್ಬೇಕು ಅಂತೀಯ? ನಿಜವಾಗ್ಲೂ ನಿಮ್ಗೆ ತಪ್ಪು ತಿಳುವಳಿಕೆ ಆಗಿದೆ. ಅದಕ್ಕೆ ಮೇಲೆ ಈ ರೀತಿ ಸುಳ್ಳು ಆರೋಪ ಹಾಕ್ಬೇಡಿ. ಯಾಕೆ ಆಪಾದನೆ ಮಾಡಬಾರ್ದು? ಇವಳು ಸೀರೆ ಕದ್ಬಿಟ್ರೆ ನಾವೇನ್ ಕೈ ಕಟ್ಕೊಂಡು ಕೂತಿರ್ಬೇಕಾಗತ್ತಾ? ಅಲ್ಲ, 1 ವರ್ಷ ನೀವೆಲ್ಲ ಸೇರ್ ಸಂಪಾದನೆ ಮಾಡಿದ್ರು ಈ ಸೀರೆ ತಗೊಳಕ್ಕಾಗಲ್ಲ ನಿಮ್ ಕೈಲಿ. ಅಮ್ಮ ಸೀರೆ ಕತ್ಕೊಂಡ್ ಬಂದಿದಾರ? ದೊಡ್ಡವ್ರು ಸರಿಯಾಗಿ ಹೇಳಿದ್ದಾರೆ. ಕನಸ್ನಲ್ಲೂ ಶ್ರೀಮಂತರಾಗೋ ಯೋಗ್ಯತೆ ಇಲ್ಲ ನಿಮ್ಮಂತವ್ರಿಗೆ. ನಿಜಾನೇ ಹೇಳಿದ್ದಾರೆ. ನಿಮ್ಮಂತ ಕೆಲಸದವ್ರನ್ನ ನಂಬ್ತೀವಲ್ಲ, ಅದೇ ನಾ ಮಾಡಿ. ಅಯ್ಯೋ, ಬಿಡಿ. ಸಾಕು ಅಂದ್ರೆ ಸಾಕು. ದಯವಿಟ್ಟು ನನ್ನ ಮನೆಯಿಂದ ಹೊರಟು ಹೋಗಿ. ನಮ್ಮತ್ಗೆ ಈ ಕ್ಷಣದಿಂದ ನಿಮ್ಮ ಮನೇಲಿ ಕೆಲಸ ಮಾಡೋದು ಬಿಟ್ಟಿದ್ದಾರೆ. ಅವ್ರು ನಿಮ್ಮ ಮನೆ ಕೆಲಸದವರು ಅಲ್ಲ, ನೀವು ಅವ್ರ ಮನೆ ಓನರು ಅಲ್ಲ. ಹೊರಡ್ತಾ ಇರಿ, ನಮ್ಮ ಮನೆಯಿಂದ ಹೊರಡ್ತಾ ಇರಿ. ಅಯ್ಯೋ ದೇವ್ರೆ, ಅವ್ರ ಅಮ್ಮನೇ ಹೀಗಿರ್ಬೇಕಾದ್ರೆ ಅವ್ರ ಮಗಳು ಹೆಂಗಿರ್ಬೋದು? ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಈ ಹುಡುಗಿ ಸಂಬಂಧ ನಮಗ್ ಬೇಡ. ಅದು ಹಾಗಲ್ಲ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನೀವು ಇಲ್ಲೇನೋ ತಪ್ಪಾಗಿದೆ. ಇದು ಹೆಂಗಸರ ನಡುವಿನ ಜಗಳ. ಅಣ್ಣವ್ರೆ, ನಿಮ್ಗಾದ್ರೂ ಗೊತ್ತಾಗುತ್ತೆ ಅನ್ಸುತ್ತೆ. ಇಲ್ಲ, ನಾನು ನಿಮ್ಗೆ ಕೈ ಮುಗಿದು ಕೇಳ್ಕೊಳ್ತಿದ್ದೀನಿ. ಆ ಥರ ಎಲ್ಲ ಏನೂ ಇಲ್ಲ. ಇವ್ರು ನನ್ನ ಮೇಲೆ ಸುಳ್ಳು ಹೇಳ್ತಾ ಇದ್ದಾರೆ. ಇವಳು ಆ ಥರ ಹುಡುಗಿ ಅಲ್ಲ. ಇವಳು ತುಂಬಾನೇ ಒಳ್ಳೆ ಹುಡುಗಿ. ಈ ಥರ ಎಲ್ಲ ಮಾಡಬೇಡಿ, ನಿಮ್ ಕೈ ಮುಗಿತಾ ಇದ್ದೀನಿ. ನಡೀರಿ, ಹೊರಡೋಣ. ಅಯ್ಯೋ, ನನ್ನ ಮಾತಾದ್ರೂ ಕೇಳಿ ಸರ್. ನೀವಾದ್ರೂ ಕೇಳಿ ಸರ್. ದಯವಿಟ್ಟು ನನ್ನ ಮಾತು ಕೇಳಿ. ಅಲ್ಲ ಸರ್, 1 ನಿಮಿಷ ನಿಂತ್ಕೊಳ್ಳಿ.
ನೋಡಿದ್ಯಾ ಈ ಮಾಡಿದ ತಪ್ಪಗಾಗ್ಲಿ ಶಿಕ್ಷೆ ಸಿಕ್ತು. ಆ ದೇವ್ರ ನಿನಗೆ ಸರಿಯಾದ ಶಿಕ್ಷೆ ಕೊಡ. ಕಳ್ತನ ಮಾಡ್ಬೇಕಾದ್ರೆ ನಿಂಗೆ ನಾಚಿಕೆ ಆಗ್ಲಿಲ್ವಾ? ಈಗ ಯಾಕೆ ಬಿಕ್ಕಿ ಬಿಕ್ಕಿ ಅಳ್ತಾ ಇದೀಯಾ? ನನ್ ಸೀರೆ ಕೊಡು. ಇಲ್ಲೊಂದ್ ತಮಾಷೆ ನಡೀತಿದ್ಯಾ? ಹೊರಡಿ ಇಲ್ಲಿಂದ, ಹೊರಡಿ ಹೊರಡಿ, ಬೇಗ ಹೋಗಿ. ಎಷ್ಟು ಕಳೆ ಇದೆ ನೋಡು. ಮದ್ವೆ ಹುಡುಗಿ ಈ ಆತಂಕ ಕಡಿಮೆ ಮಾಡ್ಬೇಕು ಅಂದ್ರೆ ಯಾವ್ದಾದ್ರೂ ಒಳ್ಳೆ ಡಾಕ್ಟರ್ಗೆ ಕರೆಸ್ಬೇಕು. ಕರೆಸ್ಲಾ? ಅದನ್ ಬಿಡಿ, ನಾನ್ ನೋಡ್ದಾಗೆ ನೀವು ತುಂಬಾ ಖುಷಿಯಾಗಿದ್ದೀರಾ. ಏನ್ ವಿಷಯ? ಹಾ, ನಾನ್ ನಿನ್ಗೆ ಒಂದು ಮುಖ್ಯವಾದ ವಿಷಯ. ಈ ಮಾತು ಸದ್ಯಕ್ಕೆ ಯಾರಿಗೂ ಹೇಳಕ್ ಹೋಗ್ಬಾರ್ದು. ಅರೆ, ನಮ್ಮನೆ ಹುಡುಗಿ ಮದ್ವೆ, ನಾನ್ ಖುಷಿಯಾಗಿರ್ದೆ ಇನ್ಯಾರಿರ್ಬೇಕು? ಅಲ್ಲೋಡು, ಅರ್ಶನ ಬಂದು. ಅರೆ ಅರೆ ಅರೆ, ಮದ್ವೆ ಹುಡುಗಿ ಅರ್ಶನ ಅಂತೂ ಬಂದೇ ಬರುತ್ತೆ ಹುಡುಗನ್ ಮನೆಯಿಂದ. ಅದನ್ನ ನಿನ್ ಕೆನ್ನೆಗೆ ಹಚ್ಚಿದ್ರೆ ನಿನ್ ರೂಪನೇ ಬದ್ಲಾಗ್ಬಿಡುತ್ತೆ. ಓಕೆ ಓಕೆ. ಬೆಳಗ್ಗೆ ಇವಳಿಗೆ ನಾನು ಎಷ್ಟೇ ಹೇಳಿದ್ರು ನನ್ನ ಮಾತೆ ಕೇಳೋದಿಲ್ಲ ಅಂತಾಳೆ. ನನ್ನ ವಯಸ್ಗಾದ್ರೂ ಮರ್ಯಾದೆ ಬೇಡವಾ? ಅವಳು ಇಷ್ಟ ಬಂದಂಗೆ ಆಡ್ಕೊಂಡು ಹೋಗ್ತಾ ಇದ್ದಾಳೆ. ಸಾಕು ಸಾಕು, ಆಡಿದಾಯ್ತಲ್ಲ, ಸಾಕಿ ನಿಲ್ಸಿ. ಇವರಿಬ್ರು ಬೇಕಾದ್ರೆ ಆಟ ಆಡ್ಕೊಂಡಿರ್ಲಿ. ನೀವಿಬ್ರು ಹೋಗಿ ಹಳದಿ ಶಾಸ್ತ್ರಕ್ಕೆ ತಯಾರು ಮಾಡಿ. ನಡಿ. ಇವತ್ತಿಂದ ನೀನ್ ಡಾನ್ಸ್ ಗೀನ್ಸ್ ಎಲ್ಲ ನಿಲ್ಲಿಸ್ಬೇಕು. ಅರ್ಥ ಆಯ್ತಾ? ಒಂದ್ ಮಾತಂತೂ ಚೆನ್ನಾಗಿ ಅರ್ಥ ಮಾಡ್ಕೊ. ನಿನ್ ಹೊಟ್ಟೆನಲ್ಲಿ ನಮ್ ವಂಶದ ಕುಡಿ ಬೆಳೀತಾ ಇದೆ. ಅದಕ್ಕೇನಾದ್ರೂ ಆಯ್ತು ಅಂದ್ರೆ ನಾನಂತೂ ನಿನ್ನನ್ ಸುಮ್ನೆ ಬಿಡಲ್ಲ. ಅರ್ಥ ಆಯ್ತಲ್ವಾ? ಆಗ್ಲಿ ಅಜ್ಜಿ. ನಡಿ. ರಾಮ 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 ರಾಮ. ಏ ಇವಳೆ ಬಾಯಿಲಿ, ಈ ಸೀರೆ ತಗೋ. ಇದಕ್ಕೆ ಗಂಗಾಜಲ ಚಿಮುಕ್ಸಿ ಡ್ರೈ ಕ್ಲೀನಿಗೆ ಕೊಟ್ಬಿಟ್ ಬಾ. ಆ ಕೆಲಸದವಳು ಈ ಸೀರೆನ ಉಟ್ಕೊಂಡು ಅಪವಿತ್ರ ಮಾಡ್ಬಿಟ್ಟಿದ್ದಾಳೆ. ಅರ್ಥ ಆಯ್ತಾ? ರಾಮ್ ರಾಮ್ ರಾಮ್. ತಾಯಮ್ಮ, ಏನಾಯ್ತು? ಇದೆಲ್ಲ ಆ ಈಶಾಯಿಂದ ಆಗಿರೋದು. ಅವತ್ತೇನೋ ಆಕಸ್ಮಿಕವಾಗಿ ಅವಳು ಬಳೆ ಒಡೆದು ಹಾಕ್ಬಿಟ್ಟೆ. ಅವಳು ಬೇಕಂತಾನೆ ನನ್ನ ಮೇಲೆ ಈ ತರ ಸೇಡ್ ತೀರ್ಸ್ಕೊಂಡಿದ್ದಾಳೆ. ನನ್ನ ಮಾನ, ನನ್ನ ಮರ್ಯಾದೆ ಎಲ್ಲರ ಮುಂದೆನೂ ನೀರ್ ಪಾಲಾಗೋಯ್ತು.
ಇದೇ ಉಡುಪಿ ಕೃಷ್ಣ. ಆ ಮನೆಯವರು ನನ್ನ ಮರ್ಯಾದೆನ ಈ ತರ ತೆಗೆದ್ರು. ನನ್ನ ಮಗಳ ಭವಿಷ್ಯನ ಹಾಳು ಮಾಡಿದ್ದಾರೆ. ಅವ್ರನ್ನ ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ. ಅವಳ ಪ್ರೀತಿ ಅವಳಿಗೆ ಯಾವತ್ತೂ ಸಿಗ್ಬಾರ್ದು. ನನ್ನ ಮಾನ ಮರ್ಯಾದೆನ ಹೇಗ್ ತೆಗ್ದಿದಾರೋ, ನನ್ನ ಮಗಳ ಭವಿಷ್ಯನ ಹೇಗ್ ಹಾಳು ಮಾಡಿದಾರೋ, ಹಾಗೇನೆ ಈ ಸಮಾಜದ ಮುಂದೆ ಅವಳು ನಗೆ ಪಾಟ್ಲಾಗ್ತಾಳೆ. ಆಗ್ಲೇ ನನ್ನ ಈ ಅವಮಾನಕ್ಕೆ ನನಗೆ ಸಮಾಧಾನ ಸಿಗೋದು. ನೀನಾ? ನೀನಿಲ್ಲ ಏನ್ ಮಾಡ್ತಿದ್ಯಾ? ಒಬ್ರು ರೂಮಿಗೆ ಬರೋದಕ್ ಮುಂಚೆ ಡೋರ್ ನಾಕ್ ಮಾಡಿ ಬರ್ಬೇಕು ಅನ್ನೋ ಮ್ಯಾನರ್ಸ್ ಕೂಡ ಇಲ್ವಾ? ಮ್ಯಾನರ್ಸ್ ಇಲ್ಲ. ಇವಾಗ ನೀನ್ ನೀನ್ ಕೇಳಿಸ್ಕೋಬೇಕಷ್ಟೇ. ಕೇಳಿಸ್ಕೊ. ನಿನ್ ಪ್ರಾಬ್ಲಮ್ ಏನು? ಇಲ್ಲಿಂದ ಹೋಗು. ಅತ್ಗೆ ಆರಾಮ್ ನೋಡಿ. ಮುಚ್ಚಬೇಕಷ್ಟೇ. ಈಗೇನ್ ನೋಡ್ತಾ ಇದ್ಯಾ? ನೋಡೋದಷ್ಟೇ ಅಲ್ಲ, ಯೋಚಿಸ್ತಾ ಇದ್ದೀನಿ. ಇಷ್ಟು ಮುದ್ದಾಗಿರೋ ಮುಖದ ಹಿಂದೆ ಇಷ್ಟು ಕೆಟ್ಟು ಬುದ್ಧಿ ಇರೋದಕ್ಕೆ ಹೇಗ್ ಸಾಧ್ಯ ಅಂತ. ಹ? ಏನ್ ಹೇಳ್ತಿದ್ಯಾ? ಮತ್ತೆ ಮತ್ತೆ ಮುಗ್ದೆ ತರ ಆಕ್ಟ್ ಮಾಡೋದು ನೋಡು. ಅಲ್ಲಿ ಇಷ್ಟೊಂದು ನಾಟಕ ಮಾಡ್ತೀಯಲ್ಲ, ಸಾಕು ಅಂತ ಅನ್ಸಲ್ವ ನಿನಗೆ? ಹ? ಮೊದ್ಲೆಲ್ಲ ಯೋಚಿಸ್ತಾ ಇದ್ದೆ ನಾನು, ಆ ದೇವ್ರು ನಿನ್ನಿಂದ ನಿನ್ ತಾಯಿನ ಇಷ್ಟು ಚಿಕ್ಕ ವಯಸ್ಸಿಗೆ ಯಾಕೆ ಕಿತ್ಕೊಂಡ್ಬಿಟ್ಟ ಅಂತ. ಆದ್ರೆ ಇಲ್ಲ, ಏನಾಗುತ್ತೋ ಅದೆಲ್ಲ ಒಳ್ಳೇದಕ್ಕೆ ಆಗೋದು. ಒಳ್ಳೇದೇ ಆಯ್ತು ನಿನ್ ತಾಯಿ ಇಷ್ಟು ಬೇಗ ತೀರು ಹೋಗಿದ್ದು. ಅಪ್ಪಿ ತಪ್ಪಿ ಬದುಕಿದ್ರೆ ಈ ನಿನ್ ಕೆಟ್ಟ ಬುದ್ಧಿ ನೋಡಿ ಅವ್ರು ಬದುಕಿರೋವರೆಗೂ ಕೊರ್ಗಿ ಕೊರ್ಗಿ ಸಾಯ್ಬೇಕಾಗಿತ್ತು. ನಿನಗೆ ಎಷ್ಟು ಧೈರ್ಯ ಇದ್ರೆ ನಮ್ಮ ಅಮ್ಮನ ಬಗ್ಗೆ ಹಾಗೆ ಮಾತಾಡ್ತೀಯಾ? ಮತ್ ನಿನಗೆ ಎಷ್ಟು ಧೈರ್ಯ ಇರಬೇಕು ನನ್ನ ತಾಯಿ ಅಂತ ತಾಯಿ ಅಮ್ಮನಿಗೆ ನೋವು ಕೊಡೋದಕ್ಕೆ? ಹೇಳು. ಆದ್ರೆ ನಾನ್ ಏನ್ ಮಾಡಿದೀನಿ? ನಿನ್ ಜೀವನದಲ್ಲಿ ಏನಾಗ್ತಾ ಇದೆಯೋ ಅದೆಲ್ಲ ಸರಿಯಾಗಿ ಆಗ್ತಾ ಇದೆ. ನೀನ್ ಅದನ್ನೇ ಡಿಸರ್ವ್ ಮಾಡ್ತೀಯಾ.